1,00,000 ಬಡ್ಡಿಗೂ TDS ಕಟ್ಟಾಗಲ್ಲ. 50,000 ಬಾಡಿಗೆಗೂ ನೋ TDS. ITR ಯು ಫೈಲಿಂಗ್ಗೆ 4 ವರ್ಷ ಟೈಮ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಏಪ್ರಿಲ್ 1ರಿಂದ 2025-26 ಆರ್ಥಿಕ ವರ್ಷ ಶುರುವಾಗುತ್ತೆ. ಹೊಸ ಆರ್ಥಿಕ ವರ್ಷದ ಮೊದಲನೇ ದಿನ ಅಂದರೆ ಹೊಸ ರೂಲ್ಸ್, ಹೊಸ ಟ್ಯಾಕ್ಸಸ್ ಜಾರಿ ಆಗೋ ದಿನ. ಇನ್ಕಮ್ ಟ್ಯಾಕ್ಸ್, TDS, TCS, IT ರಿಟರ್ನ್ ಸೇರಿ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಸಾಕಷ್ಟು ಬದಲಾವಣೆ ಬರ್ತಾ ಇದೆ. 2025-26 ಹಣಕಾಸಿನ ಪ್ಲಾನಿಂಗ್ಗೆ ಎಲ್ಲರೂ ತಿಳ್ಕೋಬೇಕಾಗಿರೋ ಮಾಹಿತಿ ಇದು. ಸೊ ಕಡೆತನಕ ಮಿಸ್ ಮಾಡದೆ ನೋಡಿ. ಹೊಸ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಜಾರಿ. ಈ ವರ್ಷ ಮೇಜರ್ ಚೇಂಜ್ ಏನು ಅಂದರೆ, ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹೊಸ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನ ಪ್ರಪೋಸ್ ಮಾಡಿತ್ತು. ಸೊ ಏಪ್ರಿಲ್ 1ರಿಂದ ಹೊಸ ಟ್ಯಾಕ್ಸ್ ರೆಜೀಮ್ ಜಾರಿ ಆಗ್ತಾ ಇದೆ, ಅಥವಾ ಇದನ್ನು ಡಿಫಾಲ್ಟ್ ಟ್ಯಾಕ್ಸ್ ರೆಜೀಮ್ ಅಂತ ಕೂಡ ಕರಿಬೋದು. ಯಾಕಂದರೆ ಆಪ್ಷನಲ್ ಆಗಿ ಓಲ್ಡ್ ಟ್ಯಾಕ್ಸ್ ರೆಜೀಮ್ ಕೂಡ ಇದೆ. ಹೊಸ ಟ್ಯಾಕ್ಸ್ ರೆಜೀಮ್ನಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ಗೆ ಒಳಪಡೋ ಸ್ಯಾಲರಿಡ್ ಎಂಪ್ಲಾಯಿಗಳಿಗೆ 12.75 ಲಕ್ಷ ರೂಪಾಯಿಯ ಆದಾಯದವರೆಗೆ ತೆರಿಗೆ ವಿನಾಯಿತಿ ಇದೆ. ಏಪ್ರಿಲ್ 1ರಿಂದ ನೀವು ಪಡ್ಕೊಳ್ಳೋ ಆದಾಯಕ್ಕೆ ಅಂದರೆ 2025-26 ಆರ್ಥಿಕ ವರ್ಷದಲ್ಲಿ ನೀವು ಪಡ್ಕೊಳ್ಳೋ ಆದಾಯಕ್ಕೆ ಈ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಹೆಚ್ಚಳ. ರಿಬೇಟ್ ಅಂದರೆ ಒಬ್ಬ ವ್ಯಕ್ತಿ ತಮ್ಮ ವಾರ್ಷಿಕ ಆದಾಯದ ಪ್ರಕಾರ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ಟಿದಾಗ ಆ ವ್ಯಕ್ತಿಗೆ ಸಿಗೋ ರೀಫಂಡ್ ಯಾವಾಗಂದ್ರೆ TDS ರೂಪದಲ್ಲಿ ಕಟ್ಟಾಗಿರ್ತದೆ, ನಾವು ವಾಪಸ್ ತಗೊಳ್ಳೋದು. ಇನ್ನೂ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ, ಒಬ್ಬ ವ್ಯಕ್ತಿಯ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಮೌಲ್ಯ ರಿಬೇಟ್ ಲಿಮಿಟ್ ಒಳಗಿದ್ರೆ ಆ ವ್ಯಕ್ತಿ ಆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ. ನ್ಯೂ ಟ್ಯಾಕ್ಸ್ ರಿಜಿಮ್ ನಲ್ಲಿ ಈ ಮೊದಲು ರಿಬೇಟ್ ಲಿಮಿಟ್ 25,000 ರೂಪಾಯಿ ಇತ್ತು. ಈಗ 12 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲದೆ ಇರೋ ಕಾರಣಕ್ಕೆ ಈ ಲಿಮಿಟ್ ಅನ್ನ 60,000 ರೂಪಾಯಿಗೆ ಜಾಸ್ತಿ ಮಾಡಲಾಗಿದೆ. ಇದರ ಅರ್ಥ, ನೀವು ಕಟ್ಟಬೇಕಾಗಿರೋ ಟೋಟಲ್ ಇನ್ಕಮ್ ಟ್ಯಾಕ್ಸ್ 60,000 ರೂಪಾಯಿಯ ಒಳಗಿತ್ತು ಅಂತ ಹೇಳಿದ್ರೆ, ಅಂದರೆ ನೀವು ಎಲ್ಲ ಆಗಿ 60,000 ರೂಪಾಯಿ ತನಕ ಟ್ಯಾಕ್ಸ್ ಕಟ್ಟಕ್ಕೆ ಬಂದಿದೆ ಅಂತ ಅನ್ಕೊಳ್ಳಿ, ಅದನ್ನು ಕೂಡ ಕಟ್ಟಬೇಕಾಗಿಲ್ಲ 60,000 ಒಳಗಡೆ ಇದ್ರೆ. TDS ನಲ್ಲಿ ಬದಲಾವಣೆ. ಏಪ್ರಿಲ್ 1ರಿಂದ ಎಲ್ಲ ರೀತಿಯ ಆದಾಯಗಳ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಥವಾ TDS ಥ್ರೆಶೋಲ್ಡ್ ಲಿಮಿಟ್ ಚೇಂಜ್ ಆಗುತ್ತೆ. TDS ಥ್ರೆಶೋಲ್ಡ್ ಲಿಮಿಟ್ ಅಂದರೆ TDS ಕಟ್ ಆಗೋಕೆ ಬೇಕಾದ ಮಿನಿಮಮ್ ಆದಾಯ. ಇದು ಸಂಬಳ, ಬಡ್ಡಿ, ಬಾಡಿಗೆ, ಪ್ರೊಫೆಷನಲ್ ಫೀಸ್, ಡಿವಿಡೆಂಟ್, ಹೀಗೆ ಎಲ್ಲ ಆದಾಯಗಳಿಗೂ ಅನ್ವಯ ಆಗುತ್ತೆ. ಎಲ್ಲ ಆದಾಯಗಳಿಗೂ ಬೇರೆ ಬೇರೆ ಥ್ರೆಶೋಲ್ಡ್ ಲಿಮಿಟ್ ಇದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಫಿಕ್ಸೆಡ್ ಡೆಪಾಸಿಟ್ಸ್ನಿಂದ ಇಂಟ್ರೆಸ್ಟ್ ಪಡ್ಕೋತಿದ್ದಾರೆ ಅಂತ ಇಟ್ಕೊಳ್ಳಿ. ಇದುವರೆಗೆ ವರ್ಷಕ್ಕೆ 40,000 ರೂಪಾಯಿವರೆಗೆ ಇಂಟ್ರೆಸ್ಟ್ ಬರ್ತಾ ಇದ್ರೆ TDS ಕಟ್ ಆಗ್ತಿರ್ಲಿಲ್ಲ. ಏಪ್ರಿಲ್ 1ರಿಂದ ಆ ಲಿಮಿಟ್ 50,000 ರೂಪಾಯಿಗೆ ಜಾಸ್ತಿ ಮಾಡಲಾಗಿದೆ. ಸೀನಿಯರ್ ಸಿಟಿಸನ್ಗಳಿಗೆ ಏಪ್ರಿಲ್ 1ರಿಂದ 1 ಲಕ್ಷ ರೂಪಾಯಿವರೆಗೂ ಕೂಡ ಇಂಟ್ರೆಸ್ಟ್ ಇನ್ಕಮ್ಗೆ TDS ಕಟ್ ಆಗಲ್ಲ. ಇದು ಇಂಟ್ರೆಸ್ಟ್ ಅದರ್ ದನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅನ್ನೋ ಕ್ಯಾಟಗರಿಯಲ್ಲಿ. ಫಿಕ್ಸೆಡ್ ಡೆಪಾಸಿಟ್ಸ್ ಇದರಲ್ಲೇ ಸೇರ್ಕೊಳ್ಳುತ್ತೆ. ಅದು ಬಿಟ್ಟು ಬೇರೆ ಬೇರೆ ಇನ್ಕಮ್ಗೆ ಇದಕ್ಕೂ ಮುಂಚೆ ಜೊತೆಗೆ ಏಪ್ರಿಲ್ನಿಂದ ಮುಂದಕ್ಕೆ ಯಾವ ರೀತಿ TDS ಕಟ್ ಆಗುತ್ತೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಸೆಕ್ಯೂರಿಟಿಗಳ ಮೇಲಿನ ಇಂಟ್ರೆಸ್ಟ್, ಡಿವಿಡೆಂಡ್, ಮ್ಯೂಚುವಲ್ ಫಂಡ್, ಲಾಟ್ರಿ, ಕುದುರೆ ರೇಸ್, ಇನ್ಶೂರೆನ್ಸ್ ಕಮಿಷನ್, ಅವಾರ್ಡ್, ಪ್ರೈಸ್, ಬ್ರೋಕರೇಜ್, ಬಾಡಿಗೆ, ಹೀಗೆ ಎಲ್ಲ ರೀತಿಯ ಆದಾಯಕ್ಕೆ TDS ಹೇಗೆ ಕಟ್ ಆಗುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಭಾರತದ ಎಲ್ಲ ಟಾಪ್ ಟರ್ಮ್ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಚೆಕ್ ಮಾಡಿ, ಕಂಪೇರ್ ಮಾಡಿ ಟರ್ಮ್ ಪ್ಲಾನ್ಗೆ ಅಪ್ಲೈ ಮಾಡ್ಬೋದು. ಆ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಗ್ಯಾರಂಟಿ ಮಾಡ್ಬೋದು. ಟರ್ಮ್ ಪ್ಲಾನ್ನ ಡಿಸೈನ್ ಏನು ಬಹುತೇಕರಿಗೆ ಗೊತ್ತಾಗಿರ್ಬೋದು. ಸ್ನೇಹಿತರೆ, ಟರ್ಮ್ ಪ್ಲಾನ್ ಅಂತ ಹೇಳಿದ್ರೆ ಅತಿ ಕಡಿಮೆ ಪ್ರೀಮಿಯಂನಲ್ಲಿ ಅತಿ ದೊಡ್ಡ ಪ್ರೊಟೆಕ್ಷನ್ ಕವರೇಜನ್ನು ಕೊಡುವಂಥ ಒಂದು ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್. ಇದು ಅನಿವಾರ್ಯದ ಅವಶ್ಯಕವಾದ ಪ್ರೊಟೆಕ್ಷನ್ ಪ್ಲಾನ್. 400-500 ರೂಪಾಯಿಗೆಲ್ಲ 1 ಕೋಟಿವರೆಗೂ ಟರ್ಮ್ ಪ್ಲಾನ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಂಗ್ ಏಜ್ನವರಿಗೆ ಪ್ರೀಮಿಯಂ ಕಮ್ಮಿ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದ ಹಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟಾಗುತ್ತಷ್ಟು ಯಂಗ್ ಏಜ್ನಲ್ಲಿ ಜಾಯಿನ್ ಆಗೋದು ತುಂಬ ಇಂಪಾರ್ಟೆಂಟ್. ಜೊತೆಗೆ ಇದರ ಬ್ಯೂಟಿ ಏನು ಅಂತ ಹೇಳಿದ್ರೆ, ಒಂದ್ಸಲಿ ಏನು ಪ್ರೀಮಿಯಂ ಇರುತ್ತಲ್ಲ, 400 ರೂಪಾಯಿ, 500 ರೂಪಾಯಿನೋ ಅಥವಾ 600 ರೂಪಾಯಿ, ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಏನು ಒಂದ್ಸಲಿ ಸ್ಟಾರ್ಟ್ ಆಗುತ್ತಲ್ಲ, ಅದು ಕವರೇಜ್ ಎಷ್ಟು ವರ್ಷಕ್ಕೆ ಮಾಡಿಸ್ತೀರಿ. ನಿಮ್ಗೆ 50 ವರ್ಷ ಆಗೋ ತನಕ, ನಿಮ್ಗೆ 60 ವರ್ಷ ಆಗೋ ತನಕ, ಅಲ್ಲಿ ತನಕವೂ ಅದೇ ಇರುತ್ತೆ, ಜಾಸ್ತಿ ಆಗೋದಿಲ್ಲ ಮಂತ್ ಆನ್ ಮಂತ್ ಪ್ರೀಮಿಯಂ. 16 ವರ್ಷ ಕಳೆದ ಬಳಿಕವೂ ಕೂಡ, ಅಂದರೆ ನಿಮಗೆ 50 ವರ್ಷ ಆದಾಗ, 60 ವರ್ಷ ಆದಾಗಲೂ ಕೂಡ ತಿಂಗಳಿಗೆ ಅಷ್ಟೇ ಇರುತ್ತೆ. ಹಾಗಾಗಿ
ಇನ್ನು 30 ವರ್ಷ ಬಿಟ್ಟು ಇನ್ನು 20 ವರ್ಷ ಬಿಟ್ಟು ಆ ಅಮೌಂಟ್ ಎಷ್ಟು ಈಸಿ ಆಗ್ಬೋದು ನಿಮಗೆ. ಇವಾಗಲೇ 500-600 ರುಪೀಸ್ಗೆ ವೀಕೆಂಡ್ನಲ್ಲಿ ನಿಮ್ಮದೊಂದು ಪಿಜ್ಜಾ ಪಾರ್ಟಿ ಕೂಡ ಕರೆಕ್ಟಾಗಿ ಆಗೋದಿಲ್ಲ. ಹಾಗಾಗಿ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ತುಂಬ ಇಂಪಾರ್ಟೆಂಟ್. ಆ ದುಡ್ಡಲ್ಲಿ 1 ಕೋಟಿವರೆಗೂ ಕವರೇಜನ್ನು ಕೊಡ್ಬೋದು. ಏಜ್ ಜಾಸ್ತಿ ಇರೋರಿಗೆ ಪ್ರೀಮಿಯಂ ಇನ್ನೊಂಚೂರು ಜಾಸ್ತಿ ಕೂಡ ಬರಬಹುದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕ್ಲಿಕ್ ಮಾಡೋ ಮೂಲಕ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಏಜ್ಗೆ ನಿಮಗೆ ಏನು ಪ್ರೀಮಿಯಮ್ಗೆ ಏನು ಅಮೌಂಟ್ಗೆ ಎಷ್ಟು ಕವರೇಜ್ ಸಿಗುತ್ತೆ ಅಂತ ಕೂಡ ಚೆಕ್ ಮಾಡ್ಬೋದು. ದುಡಿತಾ ಇರೋ ವ್ಯಕ್ತಿ ಇಲ್ಲ ಆದಾಗ, ಏನಾದರೂ ಅನಾಹುತ ನಡೆದವರು ಇಲ್ಲ, ಅವ್ರ ಇನ್ನು ಮುಂದೆ ಫ್ಯಾಮಿಲಿನ ಸಪೋರ್ಟ್ ಮಾಡೋಕೆ ಅವ್ರು ಇಲ್ಲ ಅಂದಾಗ, ಅವರ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ ಮೆಂಬರ್ಸ್ಗೆ ಆರ್ಥಿಕ ಭದ್ರತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿಯೇ ಡಿಸೈನ್ ಆಗಿರೋ ಪ್ರೊಟೆಕ್ಷನ್ ಪ್ಲಾನ್ ಇದು. ಇನ್ನೂ ಯಾರೆಲ್ಲ ಮಾಡಿಸಿಲ್ಲ, ನಿಮಗೆ ಮಾಡಿಸೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮುಖ್ಯವಾಗಿ ಬಾಡಿಗೆ ಬಗ್ಗೆ ನೋಡೋದಾದರೆ, ಇದುವರೆಗೆ ವರ್ಷಕ್ಕೆ 2.4 ಲಕ್ಷ ರೂಪಾಯಿ ಬಾಡಿಗೆ ಆದಾಯ ಇರೋರಿಗೆ TDS ಕಟ್ ಆಗ್ತಿರಲಿಲ್ಲ. ಅದಕ್ಕಿಂತ ಜಾಸ್ತಿ ಇರೋರಿಗೆ TDS ಕಟ್ ಮಾಡಿಕೊಂಡು ರೆಂಟ್ ಕೊಡಬೇಕಾಗಿತ್ತು. ಉಳಿದ ದುಡ್ಡನ್ನು TDS ಕಟ್ ಮಾಡಿಕೊಂಡವರು ನಿಮ್ಮ ಓನರ್ ಪಾನ್ ಕಾರ್ಡ್ ಅಂಡರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ TDS ಕಟ್ಟಬೇಕಾಗಿತ್ತು. ಆದರೆ ಇನ್ನು ಮುಂದೆ ತಿಂಗಳಿಗೆ 50,000 ರೂಪಾಯಿ ಬಾಡಿಗೆ ಒಳಗಡೆ ಇದ್ದರೆ TDS ಕಟ್ ಮಾಡಬೇಕು ಅಂತಿಲ್ಲ. ಲಿಮಿಟ್ ಜಾಸ್ತಿ ಮಾಡಲಾಗಿದೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಕಟ್ ಮಾಡಬೇಕು. ಉದಾಹರಣೆಗೆ ಒಂದು ಪ್ರಾಪರ್ಟಿಗೆ ತಿಂಗಳಿಗೆ 60,000 ರೂಪಾಯಿ ಬಾಡಿಗೆ ಇದೆ ಅಂತ ಅಂದ್ಕೊಳ್ಳಿ. ಥ್ರೆಶೋಲ್ಡ್ ಲಿಮಿಟ್ಗಿಂತ 10,000 ರೂಪಾಯಿ ಜಾಸ್ತಿ ಇದೆ. ಹಾಗಾಗಿ ಬಾಡಿಗೆ ಕಟ್ಟೋರೆ ಓನರ್ಗೆ ಬಾಡಿಗೆ ದುಡ್ಡು ಕಟ್ಟಬೇಕಾದ್ರೆ 10% TDS ಕಟ್ ಮಾಡ್ಕೊಂಡು ಕಟ್ಟಬೇಕಾಗತ್ತೆ. ಅಂದ್ರೆ 6,000 ರೂಪಾಯಿ, ವರ್ಷಕ್ಕೆ 72,000 ರೂಪಾಯಿ TDS ಕಟ್ ಆಗುತ್ತೆ. ಅದು ಓನರ್ ಪಾನ್ ಕಾರ್ಡ್ ಅಂಡರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಆಗಿರುತ್ತೆ. ಓನರ್ ಆಲ್ರೆಡಿ ಅಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಆಗುತ್ತೆ. ಜೊತೆಗೆ ವರ್ಷಾಂತ್ಯದಲ್ಲಿ ಓನರ್ಗೆ TDS ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅಂದರೆ ಫಾರ್ಮ್ 16A, ಅದರಲ್ಲಿ 72,000 ರೂಪಾಯಿ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿ ಆಗಿದೆ ಅವರು ಅಂತ ತೋರಿಸುತ್ತೆ. ನಂತರ ಓನರ್ ITR ಫೈಲ್ ಮಾಡುವಾಗ ರೆಂಟಲ್ ಇನ್ಕಮ್ 60,000 ಅಥವಾ ವರ್ಷಕ್ಕೆ 7.2 ಲಕ್ಷ ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ತಕ್ಕಂತೆ ಟ್ಯಾಕ್ಸ್ ಕಟ್ಟಬೇಕು. ಉದಾಹರಣೆಗಿದು ಒಂದು ವೇಳೆ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಈಗ ಆಲ್ರೆಡಿ ಅವರು ಕಟ್ಟಿರೋ 72,000ಗಿಂತ ಕಮ್ಮಿ ಇದ್ರೆ ಅವರಿಗೆ ರೀಫಂಡ್ ಕೂಡ ಸಿಗುತ್ತೆ. ಇಲ್ಲ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಕ್ಕೆ ಬರ್ತಾ ಇದೆ ಓನರ್ದು ಓವರ್ ಆಲ್, TDS ಆಲ್ರೆಡಿ 1 ಲಕ್ಷ ಹೆಚ್ಚು ಕಮ್ಮಿ ಬಂದಿದೆ ಅಂತ ಹೇಳಿದ್ರೆ ಅದಷ್ಟು ಮೈನಸ್ ಆಗಿ ಉಳಿದಿರೋ 1 ಲಕ್ಷ ಅವರು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದು ಎಲ್ಲರಿಗೂ TDS ಕಟ್ಟಾಗೋರಿಗೆ ಅನ್ವಯ ಆಗುತ್ತೆ. ನಿಮಗೆ ಓನರ್ ಕೇಸಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು ಅಷ್ಟೇ. ಇಲ್ಲಿ ಏನೋ TCS ನಲ್ಲೂ ಬದಲಾವಣೆ. TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್. ಅಂದ್ರೆ ಒಬ್ಬ ವ್ಯಾಪಾರಿ ತನ್ನ ಗೂಡ್ಸ್ ಸೇಲ್ ಮಾಡುವಾಗ ಗ್ರಾಹಕರಿಂದ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟೋ ಟ್ಯಾಕ್ಸ್ 3 ಸೆಕ್ಷನ್ಗಳಲ್ಲಿ ಮಾತ್ರ ಹೊಸ ಆರ್ಥಿಕ ವರ್ಷದಿಂದ TCS ಲಿಮಿಟ್ ಚೇಂಜ್ ಆಗ್ತಾ ಇದೆ. ನೀವು ಆ ಸೆಕ್ಷನ್ಗಳನ್ನು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಿ. ಗೂಡ್ಸ್ ಪರ್ಚೇಸ್ ರೂಲ್ಸ್ ನೋಡೋದಾದ್ರೆ, ಇದುವರೆಗೆ ಒಬ್ಬ ವ್ಯಾಪಾರಿ ವರ್ಷಕ್ಕೆ 50 ಲಕ್ಷ ರೂಪಾಯಿಗಿಂತ ಜಾಸ್ತಿ ಮೌಲ್ಯದ ಸರಕು ಮಾರಿದ್ರೆ ಗ್ರಾಹಕರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ಆದರೆ ಏಪ್ರಿಲ್ 1ರಿಂದ ಇದು ನಿಲ್ಲಿರುತ್ತೆ. ಅಂದರೆ ವರ್ಷಕ್ಕೆ ಎಷ್ಟೇ ಪರ್ಚೇಸ್ ಮಾಡಿದ್ರೂ ಕೂಡ TCS ಅಪ್ಲೈ ಆಗಲ್ಲ. ಏನೋ ದೊಡ್ಡ ಟ್ರಾನ್ಸಾಕ್ಷನ್ಗಳಲ್ಲಿ ವ್ಯಾಪಾರಿಗಳು ಇನ್ಮುಂದೆ TCS ಕಲೆಕ್ಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೂ ಮುಂಚೆ ಕಟ್ ಆಗ್ತಾ ಇದ್ರು ಬಹಳ ಕಮ್ಮಿ, 0.1%, 0.5% ಆ ರೀತಿ ಕಟ್ ಆಗ್ತಾ ಇತ್ತು. ನೀವು ಸ್ಕ್ರೀನ್ ಮೇಲೆ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನೋಡ್ತಾ ಇದ್ದೀರಾ. ಏನೋ ಎಜುಕೇಷನ್ ಲೋನ್, ಟೂರ್ ಪ್ಯಾಕೇಜ್ ಬುಕಿಂಗ್ ರೂಪದಲ್ಲಿ ಕಟ್ಟೋ ಹಣಕ್ಕೆ ಅಪ್ಲೈ ಆಗೋ TCS ಕೂಡ ಚೇಂಜ್ ಆಗಿದೆ. ಹಾಗೆ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಥವಾ LRS ಅಡಿಯಲ್ಲಿ ಎಜುಕೇಷನ್ ಲೋನ್ ಅದರ TCS ಕೂಡ ನಿಲ್ಲಾಗಿದೆ. ಇದರಿಂದ ಏನಾಗುತ್ತೆ, ಇದರಿಂದ ವಿದೇಶಗಳಲ್ಲಿ ಓದಿಸೋಕೆ ಮಕ್ಕಳನ್ನು ಕಳಿಸ್ತಾರಲ್ಲ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಬಹುದು TCS ವಿಚಾರದಲ್ಲಿ. ಏನು ITR U ಫೈಲಿಂಗ್ಗೆ 4 ವರ್ಷ ಟೈಮ್. ITR U ಅಥವಾ ಅಪ್ಡೇಟೆಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ಗೆ, ಅಂದರೆ ಒಬ್ಬ ವ್ಯಕ್ತಿ ITR ಫೈಲ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿದರೆ, ಮಾಹಿತಿ ಮಿಸ್ ಮಾಡಿದರೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಮತ್ತೆ ITR ಫೈಲ್ ಮಾಡೋ ಪ್ರಕ್ರಿಯೆ ಇದು ಇಂಪಾರ್ಟೆಂಟ್. ಇದು ಹೊಸದಾಗಿ ಏನಾದರೂ ಇನ್ಫಾರ್ಮೇಷನ್ ಸೇರಿಸಬೇಕಾದ್ರೆ ITR U ಫೈಲ್ ಮಾಡ್ಬೋದು. ಇದಕ್ಕೂ ಮುಂಚೆ ITR U ಫೈಲ್ ಮಾಡೋಕ್ಕೆ 12 ತಿಂಗಳ ಡೆಡ್ಲೈನ್ ಇರ್ತಿತ್ತು. ಅದನ್ನೀಗ 48 ತಿಂಗಳಿಗೆ ಜಾಸ್ತಿ ಮಾಡಲಾಗಿದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ 2022-23 ಆದಾಯಕ್ಕೆ ITR ಅಥವಾ ITR U ಫೈಲ್ ಮಾಡ್ತಿದ್ದಾರೆ ಅಂದರೆ ಅದರ ಮುಂದಿನ ವರ್ಷ 2023-24 ಅಸೆಸ್ಮೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಮುಂಚೆ ಅಸೆಸ್ಮೆಂಟ್ ಇಯರ್ ಮುಗಿದ 1 ವರ್ಷದ ಒಳಗಡೆ ITR U ಫೈಲ್ ಮಾಡಬೇಕಾಗಿತ್ತು. ಆದರೆ ಈಗ 4 ವರ್ಷಗಳವರೆಗೂ ಕೂಡ ತಿದ್ದಬಹುದು. ಆದರೆ ಅಡಿಷನಲ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಫೈಲ್ ಮಾಡೋದು ಡಿಲೇ ಆದಷ್ಟು ಬಡ್ಡಿನೂ ಜಾಸ್ತಿ ಆಗುತ್ತೆ. ಎಷ್ಟು % ಅಡಿಷನಲ್ ಟ್ಯಾಕ್ಸ್ ಇರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಉಳಿದಂತೆ ITR ಫೈಲ್ ಮಾಡದೇ ಇರೋರಿಗೆ ಇದುವರೆಗೆ TCS TDS ಕಟ್ ಮಾಡಲಾಗ್ತಿತ್ತು. ಆದರೆ ಇನ್ಮುಂದೆ ಕಟ್ ಆಗೋದಿಲ್ಲ. ಅದಕ್ಕೆ ಸಂಬಂಧಿಸಿದ ಸೆಕ್ಷನ್ 206AB ಮತ್ತು ಸೆಕ್ಷನ್ 206CCA ರದ್ದು ಮಾಡಲಾಗ್ತಿದೆ.
ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ಕೊಡೋ ಸಂಭಾವನೆಗೆ ಅಪ್ಲೈ ಆಗ್ತಾ ಇದ್ದ ಡಿಡಕ್ಷನ್ ದರ ಕೂಡ ಬದಲಾಗ್ತಿದೆ. ಸ್ಕ್ರೀನ್ ಮೇಲೆ ನೀವು ಅದರ ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಯುಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳ ಆದಾಯವನ್ನು ಇನ್ನು ಮುಂದೆ ಕ್ಯಾಪಿಟಲ್ ಗೇನ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಪ್ರೀಮಿಯಂ, ನೀವು ಕಟ್ಟೋ ಮಂತ್ಲಿ ಪ್ರೀಮಿಯಂ ಅಶ್ಯೂರ್ಡ್ ಅಮೌಂಟ್ನ 10% ಜಾಸ್ತಿ ಇದ್ದಾಗ ಅವುಗಳಿಗೆ ಬರೋ ರಿಟರ್ನ್ಸ್ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ. ಉದಾಹರಣೆಗೆ ಯುಲಿಪ್ನ ಅಶ್ಯೂರ್ಡ್ ವ್ಯಾಲ್ಯೂ 2.5 ಲಕ್ಷ ರೂಪಾಯಿ ಇದ್ದು ಆ ಪ್ಲಾನ್ನ ಪ್ರೀಮಿಯಂ 25,000 ರೂಪಾಯಿಗಿಂತ ಜಾಸ್ತಿ ಇದ್ದಾಗ ಆ ಪ್ಲಾನ್ನಿಂದ ಜನರೇಟ್ ಆಗೋ ಇನ್ಕಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಏನೋ ಈ ಆರ್ಥಿಕ ವರ್ಷದಿಂದ ಒಬ್ಬ ವ್ಯಕ್ತಿ ತಮ್ಮ ಯಾವುದೇ 2 ಪ್ರಾಪರ್ಟಿಗಳನ್ನು ಕಾರಣ ಕೊಡದೆ ಸೆಲ್ಫ್ ಆಕ್ಯುಪೈಡ್ ಅಂತ ಡಿಕ್ಲೇರ್ ಮಾಡ್ಕೋಬಹುದು. ಅಂದರೆ ಒಬ್ಬರಿಗೆ 2 ಮನೆ ಇದ್ದರೆ 2 ಪರ್ಸನಲ್ ಯೂಸ್ಗೆ ಬಳಸ್ತಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಅಂದರೆ ಆ ಮನೆಗಳಿಂದ ಯಾವುದೇ ಆದಾಯ ಬರ್ತಿಲ್ಲ ಅಂತ ಅವರು ಕನ್ಸಿಡರ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಮುಂದಿನ ಆರ್ಥಿಕ ವರ್ಷದಿಂದ ಯಾವೆಲ್ಲ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇವೆ 2025-26 ಹಣಕಾಸು ವರ್ಷಕ್ಕೆ ಅನ್ವಯವಾಗುವಂತೆ ಅಂತ ಕ್ವಿಕ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಜೊತೆಗೆ ಸ್ನೇಹಿತರೆ, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ನಿಮಗೆ ಆಸಕ್ತಿ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಚೆಕ್ ಮಾಡಬಹುದು. ನಿಮ್ಮ ಏಜ್ ಹಾಕಿ, ನಿಮ್ಮ ಹೆಸರು ಹಾಕಿ, ನಿಮ್ಮ ಡೀಟೇಲ್ಸ್ ಹಾಕಿ, ನಿಮಗೆ ಮಂತ್ಲಿ ಪ್ರೀಮಿಯಂ ಎಷ್ಟು ಬರುತ್ತೆ, ಎಷ್ಟು ಕೋಟಿಯ ಕವರೇಜ್ ಸಿಗುತ್ತೆ ಎಲ್ಲವನ್ನು ಚೆಕ್ ಮಾಡಿಕೊಂಡು ಬೇಕಾದ ಆ್ಯಡ್ ಆನ್ಗಳು ಕೂಡ ಸುಮಾರಿದ್ದಾವೆ, ಅವುಗಳನ್ನು ಕೂಡ ಆ್ಯಡ್ ಮಾಡಿಕೊಂಡು ನಿಮ್ಗೆ ಬೇಕಾದಾಗೆ ಡಿಸೈನ್ ಮಾಡಿಕೊಂಡು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಟರ್ಮ್ ಪ್ಲಾನ್ಗಳಿಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.